ಸದಾ ಒಂದಿಲ್ಲೊಂದು ವಿವಾದಗಳ ಸುಳಿಗೆ ಸಿಲುಕುವ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕಳ್ಳರು ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ. ಪಾಲಿಕೆಯ ಹಲವು ಮಹತ್ವದ ರೆಕಾರ್ಡ್ಗಳಿಂದ ಲ್ಯಾಪ್ಟಾಪ್ ಅನ್ನು ಎಗರಿಸಿದ್ದಾರೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಬೆಳಗಾವಿ ದಕ್ಷಿಣ ವಲಯದ ಕಂದಾಯ ಕಚೇರಿಗೆ ಕಳ್ಳರ ವಕ್ರದೃಷ್ಟಿ ಬಿದ್ದಿದೆ. ಕಿಟಕಿ ಗಾಜು ಬಾಗಿಲು ಒಡೆದು ಒಳನುಗ್ಗಿರುವ ಖದೀಮರು ಲ್ಯಾಪ್ಟಾಪ್ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ಆಸ್ತಿ ಮಾಲೀಕತ್ವದ ದಾಖಲಾತಿ, ಆಸ್ತಿ ಮಾಲೀಕರ ಗುರುತಿನ ಚೀಟಿ, ತೆರಿಗೆ ಚೀಟಿ, ಕಟ್ಟಡ ಪರವಾನಗಿ ಪತ್ರಗಳ ಸಂಗ್ರಹವಿದ್ದ ಲ್ಯಾಪ್ಟಾಪ್ಗಳು ಕಳ್ಳರ ಪಾಲಾಗಿವೆ. ಇನ್ನೇನೆಲ್ಲ ದಾಖಲೆ ಕಳ್ಳರಿಗೆ ಸಿಕ್ಕಿದೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಿದೆ. ಇನ್ನು ಕಳ್ಳರ ಈ ಕೆಲಸ ಹಲವು ಅನುಮಾನಗಳನ್ನ ಹುಟ್ಟುಹಾಕಿದೆ. ಕಳ್ಳರು ಲ್ಯಾಪ್ಟಾಪ್ಗಳನ್ನಷ್ಟೇ ಯಾಕೆ ಕದ್ರು ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಅಲ್ಲದೆ ಪಾಲಿಕೆಗೆ ಹೊಸ ಆಯುಕ್ತರು ಅಧಿಕಾರ ವಹಿಸಿಕೊಂಡು 2 ದಿನಕ್ಕೆ ಕಳ್ಳತನ ಆಗಿರೋದು ಅನುಮಾನ ಹೆಚ್ಚಾಗುವಂತೆ ಮಾಡಿದೆ. ಒಟ್ನಲ್ಲಿ ಮಹತ್ವದ ದಾಖಲೆಗಳಿರುವ ಪಾಲಿಕೆ ಕಚೇರಿಯಲ್ಲಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸದೇ ಇರೋದು, ಮಹತ್ವದ ದಾಖಲೆಗಳಿರುವ ಲ್ಯಾಪ್ಟಾಪ್ಗಳನ್ನು ಕಳ್ಳತನ ಮಾಡಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು, ಎಲ್ಲ ಗೊತ್ತಿದ್ದವರೇ ಕಳ್ಳತನ ಮಾಡಿರುವ ಶಂಕೆಯನ್ನ ಪೊಲೀಸ್ ಮೂಲಗಳು ವ್ಯಕ್ತಪಡಿಸಿವೆ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.